ಮಾಡಬೇಕು ಅನ್ನುವಂಥದ್ದು ಕೂಡ ಅವರ ಬೇಡಿಕೆ ಇದೆ. ಬಜೆಟ್ ಮಂಡನೆಗೂ ಕೂಡ ಮುಹೂರ್ತವನ್ನ ನೋಡಿದ್ರ ಸಿದ್ದರಾಮಯ್ಯ. ಇವತ್ತು ಬೆಳಗ್ಗೆ 10:15ಕ್ಕೆ ಸಿಎಂ ಆಯವ್ಯಯ ಮಂಡನೆಯನ್ನ ಮಾಡಲಿದ್ದಾರೆ. ಬೆಳಗ್ಗೆ 7:30ರಿಂದ 9 ಗಂಟೆವರೆಗೂ ಕೂಡ ಗುಳಿಕ ಕಾಲ ಇದೆ. ಇವತ್ತು ಬೆಳಗ್ಗೆ 10:30 ಅಥವಾ 11ರಿಂದ ರಾಹುಕಾಲ ಆರಂಭ ಆಗತ್ತೆ. ಸೊ ಗುಳಿಕ ಕಾಲ ಮತ್ತೆ ರಾಹುಕಾಲದ ಮಧ್ಯೆ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿರುವಂಥದ್ದು. ಸಿದ್ದು ಬಜೆಟ್ ಮಂಡನೆ ಕಾಲದ ಹಿಂದೆ ಲೆಕ್ಕಾಚಾರ ಕೂಡ ಇದೆ ನೋಡಿ. ಶುಭ ಮುಹೂರ್ತದಲ್ಲಿ ಬಜೆಟ್ ಮಂಡನೆಗೆ ಸಿದ್ದು ಪ್ಲಾನ್ ಮಾಡಿದ್ದಾರೆ. ಬಜೆಟ್ ಮಂಡನೆಗೂ ಕೂಡ ಮುಹೂರ್ತವನ್ನ ನೋಡಿದ್ದಾರೆ ಸಿದ್ದರಾಮಯ್ಯ. ಗುಳಿಕ ಕಾಲ ರಾಹುಕಾಲ ಇದೆರಡರ ಮಧ್ಯೆ ಶುಭ ಮುಹೂರ್ತದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿರುವಂಥದ್ದು. 10:30 ಅಥವಾ 11ರಿಂದ ಆರಂಭ ಆಗತ್ತೆ. ಗುಳಿಕ ಕಾಲ ಮತ್ತೆ ರಾಹುಕಾಲದ ಮಧ್ಯೆ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸಿದ್ದರಾಮಯ್ಯ. ಕಾಲದ ಲೆಕ್ಕಾಚಾರ ಕೂಡ ಹಾಕಿಬಿಟ್ಟು ಇದೀಗ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಶುಭ ಮುಹೂರ್ತದಲ್ಲಿ ಬಜೆಟ್ ಮಂಡನೆಗೆ ಸಿದ್ದು ಪ್ಲಾನ್ ಅನ್ನ ಮಾಡಿದ್ದಾರೆ. ನಿರೀಕ್ಷೆಗಳು ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಅವಾಗಲೇ ಹೇಳ್ತಾ ಇದ್ದೆ, ಇದು ಪ್ರತಿ ಬಾರಿಯೂ ಕೂಡ ಬೇಡಿಕೆ ಇದ್ದೇ ಇರುತ್ತೆ. ಕೃಷಿ ವಲಯದ ನಿರೀಕ್ಷೆಗಳು ಪಟ್ಟಿಯಲ್ಲಿ ಎಲ್ಲ ಬೆಳೆಗಳಿಗೂ ಕೂಡ ವೈಜ್ಞಾನಿಕ ಬೆಲೆ ಮತ್ತೆ ವಿಮೆಯನ್ನ ಜಾರಿ ಮಾಡಬೇಕು ಅನ್ನೋದು ಇದು ಕಾಮನ್ ಆಗಿ ಇರುತ್ತೆ. ಮಾರುಕಟ್ಟೆಗೆ ಬೆಳೆ ಸಾಗಿಸೋದಕ್ಕೆ ಟೋಲ್ ಶುಲ್ಕದಿಂದ ವಿನಾಯಿತಿ, ಇದನ್ನ ಈ ಹಿಂದೆ ಜಾರಿಗೆ ತಂದಿದ್ರು. ಈ ಬಾರಿ ಏನಾಗುತ್ತೆ ಕಾದ್ ನೋಡಬೇಕು. ಇನ್ನ ಟೋಲ್ ಶುಲ್ಕ ಅಂತ ಬಂದಾಗ ಜಾರಿಗೆ ತಂದ್ರು, ಮತ್ತೆ ಒಂದಷ್ಟು ಬದಲಾವಣೆಗಳಾಯಿತು. ವನ್ಯಜೀವಿಗಳಿಂದ ಕಬ್ಬಿನ ದರ ಬಾಕಿ ಉಳಿಸ್ಕೊಳ್ಳೋದು, ಕಳಪೆ ಕೀಟನಾಶಕ, ಬೀಜ, ನಕಲಿ ಗೊಬ್ಬರದ ಹಾವಳಿ ತಡೆಯಬೇಕು, ಇವೆಲ್ಲವೂ ಕೂಡ ಇರುವಂಥದ್ದು. ಶೂನ್ಯ ಬಡ್ಡಿ ದರದ ಸಾಲದ ಮಿತಿಯನ್ನು ಕೂಡ ಹೆಚ್ಚಿಸಬೇಕು ಅಂತ ಕೂಡ ಇದೆ. ವನ್ಯಜೀವಿಗಳಿಂದ ಮೃತಪಟ್ಟ ಕುಟುಂಬಕ್ಕೆ ಪರಿಹಾರವನ್ನ ಹೆಚ್ಚಿಸಬೇಕು ಅಂತಿದೆ. ಈ ಕಾಡಾನೆ ದಾಳಿಗಳಾಗತ್ತೆ, ಕರಡಿಗಳು ಕೂಡ ದಾಳಿಗಳನ್ನ ಮಾಡುವಂತಹ ಎಕ್ಸಾಂಪಲ್ಸ್ ಅನ್ನ ನೋಡಿದ್ವಿ. ಸೊ ಅಲ್ಲೆಲ್ಲ ಪರಿಹಾರ ಅಂತ ಹೇಳ್ಬಿಟ್ಟು ಅತಿ ಕಮ್ಮಿ ಅನುದಾನವನ್ನ ಕೊಡ್ಲಾಗ್ತಾ ಇತ್ತು. ಸೊ ಅದನ್ನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೆ ಯಜಮಾನನ ನಂಬಿಕೊಂಡು ಬದುಕ್ತಾ ಇರೋರು ಕುಟುಂಬದಲ್ಲಿ ಸಾಕಷ್ಟು ಜನ ಇರ್ತಾರೆ. ಸೊ ಇವ್ರುಗಳು ಕೊಡುವಂಥದ್ದು ಯಾಂತಕ್ಕೂ ಕೂಡ ಆಗೋದಿಲ್ಲ, ಅದನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಕಬ್ಬಿನ ದರ ಬಾಕಿ ಉಳಿಸ್ಕೊಳ್ಳೋದು ತಡೆಯೋದಕ್ಕೂ ಕೂಡ ಕ್ರಮಗಳು. ಇನ್ನು ಕಳಪೆ ಕೀಟನಾಶಕ, ಬೀಜ, ನಕಲಿ ಗೊಬ್ಬರದ ಹಾವಳಿ ಇದೆಲ್ಲವನ್ನು ಕೂಡ ತಡಿಬೇಕು ಅನ್ನುವಂಥದ್ದು ಕೂಡ, ಇದಿಷ್ಟು ಕೂಡ ಕೃಷಿ ವಲಯದ ನಿರೀಕ್ಷೆಗಳಾಗಿದೆ. ಎಲ್ಲ ಬೆಳೆಗಳಿಗೂ ಕೂಡ ವೈಜ್ಞಾನಿಕ ಬೆಲೆ ಮತ್ತೆ ವಿಮೆ ಜಾರಿ ಮಾಡಬೇಕು. ಮಾರುಕಟ್ಟೆಗೆ ಬೆಳೆ ಸಾಗಿಸೋದಕ್ಕೆ ಟೋಲ್ ಶುಲ್ಕದಿಂದ ವಿನಾಯಿತಿಯನ್ನ ಕೊಡಬೇಕು.